ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಪ್ರಯೋಗಾಲಯದ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆಯನ್ನು ಕೊಳ್ಳೇಗಾಲದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ನೆರವೇರಿಸಿದರು. ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾ ಚಿದಂಬರ್ ಅವರು ಮಾತನಾಡಿ, ಕೊರೋನಾ ಬಂದ ಸಮಯದಲ್ಲಿ ಪ್ರಯೋಗಾಲಯಗಳು ಹೆಚ್ಚು ಅವಶ್ಯಕತೆ ಇದ್ದು ಮನಗೊಂಡಂತಹ ಸರ್ಕಾರ ತಾಲೂಕು ಕೇಂದ್ರದಲ್ಲಿ ಎಲ್ಲಾ ತರಹದ ಟೆಸ್ಟ್ಗೆ ಅನುಕೂಲ ಆಗಬೇಕು ಎಂದು ಉದ್ದೇಶಿಸಿ ತೀರ್ಮಾನಿಸಿ ಇಂದು ಈ ತಾಲೂಕಿನಲ್ಲಿ ಭೂಮಿ ಪೂಜೆಯನ್ನ ಶಾಸಕರು ನೆರವೇರಿಸಿದ್ದಾರೆಂದು ತಿಳಿಸಿದರು. ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಯಳಂದೂರು ಆಸ್ಪತ್ರೆಗೆ ಪ್ರಯೋಗಾಲಯವು ಮುಖ್ಯವಾಗಿ ಬೇಕಿತ್ತು. ಇದು 33 ಹಳ್ಳಿಗಳಿಂದ ಕೂಡಿದ್ದು ಈ ಜನರಿಗೆ ಹಲವಾರು ಟೆಸ್ಟ್ಗಳಿಗೆ ಬೇರೆ ಬೇರೆ ಲ್ಯಾಬ್ಗಳಿಗೆ ಹೋಗಬೇಕಿತ್ತು. ಇನ್ನು ಮುಂದೆ ತಾಲೂಕಿನ ಆಸ್ಪತ್ರೆಯಲ್ಲೇ ಎಲ್ಲ ಸೌಲಭ್ಯಗಳು ಸಿಗುತ್ತದೆ. 100 ಬೆಡ್ ಆಸ್ಪತ್ರೆ ರೆಡಿ ಆಗ್ತಿರೋದ್ರಿಂದ ಜನರಿಗೆ ಪ್ರಯೋಗಾಲಯ ಉಪಯೋಗ ಆಗುತ್ತದೆ ಎಂದು ತಿಳಿಸಿದರು. ವರದಿ ರಿಜ್ವಾನ್ ಅವಲ್ದಾರ್, ವಿವಾ ನ್ಯೂಸ್ ಕನ್ನಡ. ನಮ್ಮ ಜಿಲ್ಲೆಯ ಒಂದು ಚಿಕ್ಕ ಚೊಕ್ಕ ಜಿಲ್ಲೆ ರಾಜ್ಯದಲ್ಲಿ. ಚಾಮರಾಜನಗರದಲ್ಲಿ ಜಿಲ್ಲಾ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜು ಮತ್ತು ಹೊಸ ಆಸ್ಪತ್ರೆ, ಕೊಳ್ಳೇಗಾಲದಲ್ಲಿ ಉಪವಿಭಾಗದ ಆಸ್ಪತ್ರೆ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕಳೆದ ವರ್ಷ ಯಳಂದೂರು ತಾಲೂಕಿಗೆ 100 ಹಾಸಿಗೆಯುಳ್ಳಂತ ಆಸ್ಪತ್ರೆಯನ್ನು ಮಂಜೂರು ಮಾಡಿಕೊಡ್ತಾರೆ. ಅದಕ್ಕೆ ಕಾರಣಕರ್ತರಾದಂತಹ ದಿನೇಶ್ ಗುಂಡೂರಾವ್ ಕೂಡ ಒಬ್ಬರು. ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಅವತ್ತು ಭೂಮಿ ಪೂಜೆ ಮಾಡೋ ಮುಖಾಂತರ ಚಾಲನೆ ಕೊಟ್ಟು ಆ ಕಾಮಗಾರಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗೆ ಇವತ್ತು ಬೆಟ್ಟದ ಸಂಪುಟದ ಸಭೆಯಲ್ಲಿ ಮತ್ತೊಂದು ಹೊಸ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಗೆ ಅವಕಾಶ ಆಗಿದೆ. ಏನು ಒಂದು ಜಿಲ್ಲೆಗೆ 2 ಜಿಲ್ಲಾ ಆಸ್ಪತ್ರೆ ಆಯ್ತಲ್ಲ ಅಂತ ನಿಮ್ಗೆ ಭಾವಿಸ್ತು. ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಜಿಲ್ಲೆಗಳಲ್ಲಿ, ಆ ಮೆಡಿಕಲ್ ಕಾಲೇಜ್ಗೆ ಒಂದು ಮೆಡಿಕಲ್ ಆಸ್ಪತ್ರೆ, ಅದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅದು ಪ್ರಾರಂಭ ಆಗಿ ಇವತ್ತು ಉದ್ಘಾಟನೆಗೊಂಡು ಇವತ್ತು ಸಾರ್ವಜನಿಕವಾಗಿ ಅದು ಉಪಯೋಗ ಕೊಡ್ತಾ ಇದೆ. ಎಲ್ಲಿ ಮೆಡಿಕಲ್ ಕಾಲೇಜ್ ಇದೆಯೋ ಜಿಲ್ಲೆಗಳಲ್ಲಿ ಅಲ್ಲಿ ಇನ್ನೊಂದು ಆಸ್ಪತ್ರೆಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ತೀರ್ಮಾನ ನಮ್ಮ ರಾಜ್ಯ ಸರ್ಕಾರ ಕೈಗೊಂಡ ಮೇಲೆ ಮತ್ತೊಂದು ಜಿಲ್ಲಾ ಆಸ್ಪತ್ರೆಗೆ ಒಂದು ಅವಕಾಶ ಆಗಿದೆ.